ಇಂಪಾರ್ಟೆಂಟ್ ಆದ ಅಂಶ ಆಗಿತ್ತು ಅಂತ ಹೇಳಿ. ಹೌದಮ್ಮ, ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಅದು ನನಗೆ ಆಸ್ ಫಾರ್ ಆಸ್ ಮೈ ರಿಮೆಂಬರೆನ್ಸ್ ಇಸ್ ಕನ್ಸರ್ನ್ ದಟ್ ಮೇ ಬಿ ಇಂಜುರಿ ನಂಬರ್ 11 ಐ ಥಿಂಕ್. ಇವನು ಯಾರು ಸಂತೋಷ್ ರಾವ್ ಪ್ರೈವೇಟ್ ಪಾರ್ಟ್ಸ್ ಮೇಲ್ಗಡೆ ಇದ್ದಂತಹ ಇಂಜುರಿ. ಈಗ ಇವನು ಪ್ರೈವೇಟ್ ಪಾರ್ಟ್ಸ್ ಅನ್ನ ಅವಳಿಗೆ ಪ್ರಯತ್ನ ಪಡ್ಲಿಕ್ಕೆ ಹೋದಾಗ ಆಗಿರಬಹುದಾದಂತಹ ಇಂಜುರಿ ಅಂತ ಗಮನಿಸಬಹುದು. ಈಗ ಆ ಇಂಜುರಿನ ಈ ಫಸ್ಟ್ಗೆ ಸಂತೋಷ್ ರಾವ್ನ ಅಕ್ಯೂಸ್ಡ್ ಅನ್ನ ವೆರಿಫೈ ಮಾಡ್ಲಿಕ್ಕೆ, ಮೆಡಿಕಲಿ ಟೆಸ್ಟ್ ಮಾಡ್ಲಿಕ್ಕೆ ಕಳಿಸ್ಕೊಟ್ರಲ್ಲ ಲೋಕಲ್ ಪೊಲೀಸ್, ಬಿಫೋರ್ ಇವರು ಮಹಾಬಲ್ ಶೆಟ್ಟಿ ಕಳಿಸ್ಕೊಟ್ಟಾಗ he has not examined and he has not observed that injury. He has not concentrated. He has not applied entire his brain to do the work, to do his duty. He has not ಮಾಡಲಿಲ್ಲ. ಆಮೇಲೆ ನಾನು 2 ರಿಪೋರ್ಟ್ ಅನ್ನ ಇಟ್ಕೊಂಡು ಮಹಾಬಲ್ ಶೆಟ್ಟರ್ನು ಕ್ವಶನ್ ಮಾಡಿ ಮತ್ತೆ ಇವರನ್ನು ಸಹ ಈ ಇಂಜುರಿಯನ್ನು ನೀವು ವೆರಿಫೈ ಮಾಡಿದ್ರ ಅಂತ ನಾನು ಆಡಮ್ ಅವ್ರನ್ನ ಕೇಳಿದೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಬಹಳ ರಶ್ ಇರುತ್ತೆ ಸರ್, ಅದೆಲ್ಲ ಎಲ್ಲಿ ಮಾಡ್ಲಿಕ್ಕಾಗುತ್ತೆ ಅಂತ. ಫ್ಲೈಟ್ ಆನ್ಸರ್ ಮೇ ಬಿ ಲೀಡಿಂಗ್ ಟು ಸಮ್ ಸೋ ಕಾಲ್ಡ್ ನೆಗ್ಲಿಜೆನ್ಸ್. ಹೀಗೆ ಅವರು ಅಬ್ಸರ್ವ್ ಮಾಡಿಲ್ಲ. ಇಂಜುರಿ ನಂಬರ್ 11 he has not observed, even though it is a very important injury on the body of accused. He has not observed. ಅದನ್ನು ಅಬ್ಸರ್ವ್ ಮಾಡಿಲ್ಲ. ಮತ್ತೆ ಸೌಜನ್ಯ ಕೇಸಲ್ಲಿ ದಟ್ ರಶ್ಮಿ ವಾಸ್ ಎ ಎಕ್ಸ್ಪರ್ಟ್ ಅಂಡ್ ಗೈನಕಾಲಜಿಸ್ಟ್. ದಿಸ್ ರೇಪ್ ಪ್ರಾಬ್ಲಮ್ ಇದೇನಿದೆ ಇಟ್ಸ್ ಕಮ್ಸ್ ಅಂಡರ್ ಅವರ್ ಪರ್ವ್ಯೂ, ಅವಳ ನಾಲೆಡ್ಜಿಗೆ ಬರುತ್ತೆ. ಹೀಗಾಗಿ ಏನಾಯ್ತು ಅಂತ ಹೇಳಿದ್ರೆ, ಇದು ಅವರ ಉತ್ತರ ಕೋರ್ಟ್ ಅಲ್ಲಿ ನೇರವಾಗಿ ಇಲ್ಲದ ಕಾರಣ ಈಗ ಆಲ್ಮೋಸ್ಟ್ ಇನ್ಕ್ಲಿನೇಷನ್ ಟುವರ್ಡ್ಸ್ ಬೇರೆ ಸೈಡಿಗೆ ಅದು ವಾಲಿರೋ ಕಾರಣ ಕೇಸಲ್ಲಿ ನಾವು ಸಕ್ಸಸ್ ಆಗಲಿಲ್ಲ. ಡಾಕ್ಟರ್ ರಶ್ಮಿ ಅವರ ಅಬ್ಸರ್ವೇಷನ್ ಅನ್ನ ನೀವು ಇನ್ನೊಂದು ಚಾನೆಲ್ ನ ಇಂಟರ್ವ್ಯೂ ನಲ್ಲಿ ಹೇಳಿದ್ದು ಬಹಳ ಖಂಡನೆಗೆ ಸರ್. ನಾನು ನೇರವಾಗಿ ವರ್ಡ್ ಯೂಸ್ ಮಾಡ್ತಿದ್ದೀನಿ, ಬಟ್ ನೀವೊಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿ ಥರೋ ರಿಪೋರ್ಟ್ ನ ತಿಳುವಳಿಕೆಯಿಂದ ಮಾತನಾಡಿದ್ರು ಕೂಡ ಜನ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೀವು ಸೌಜನ್ಯ ತಾಯಿ ಹತ್ರ ಹೋಗ್ಬಿಟ್ಟು ಆಕೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಹೇಳಿದ್ರಿ ಅನ್ನೋದನ್ನೇ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಆಕೆ ಮೇಲೆ ರೇಪ್ ಅಟೆಂಪ್ಟ್ ಆಯ್ತು, ಅದ್ ಹೆಂಗ್ ಪವಿತ್ರ ಅಂತಾರೆ? ಹೆಣ್ಣು ಮಕ್ಕಳ ಪಾವಿತ್ರವನ್ನ ಹಾಗಾದ್ರೆ ಇವ್ರು ಯಾವ ಮಾನದಂಡದಲ್ಲಿ ಅಳಿತಾರೆ? ಹೀಗೆಲ್ಲ ಮಾತನಾಡಕ್ ಶುರು ಮಾಡ್ಬಿಟ್ರು ಸರ್. ಸರಿಯಮ್ಮ, ಈಗ ಸಾರ್ವಜನಿಕರ ಅನಿಸಿಕೆ ತಿಳುವಳಿಕೆ ಬೇರೆ, ತನಿಖಾಧಿಕಾರಿ ವಿತ್ ಲಾ ನಾಲೆಡ್ಜ್ ಪ್ರಕಾರ ನ್ಯಾಯಾಲಯದಲ್ಲಿ ಕೊಡಬೇಕಾದ ಸಾಕ್ಷ್ಯ ಆಧಾರಗಳ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಡಿಸಿಷನ್ನೇ ಬೇರೆ. ಈಗ ಲೀಗಲ್ ಡಿಸಿಷನ್ನೇ ಬೇರೆ, ಸಾರ್ವಜನಿಕರ ತಿಳುವಳಿಕೆಯೇ ಬೇರೆ. ರೇಪ್ಗೆ ಮತ್ತು ಇಂಟರ್ಕೋರ್ಸ್ಗೆ ಸಾಕಷ್ಟು ಪರಿಣಿತರಿಗೆ ವ್ಯತ್ಯಾಸ ಗೊತ್ತಿಲ್ಲದನ್ನು ನಾನು ಹಿಂದೆ ಕಂಡಿದ್ದೇನೆ. ರೇಪೇ ಬೇರೆ, ಇಂಟರ್ಕೋರ್ಸೇ ಬೇರೆ. ಅಲ್ಲಿ ನಾನು ಹೇಳ್ತಿರೋದು ಇಂಟರ್ಕೋರ್ಸ್ ಆಗಿಲ್ಲ ಅಂತ ಹೇಳ್ತಿದ್ದೇನೆ ವಿನಃ ರೇಪ್ ಆಗಿದೆ ಅಂತ ಖಂಡಿತ ಹೇಳಿಲ್ಲ. ರೇಪ್ ಆಗಿದೆ ಅವಳ ಬಾಡಿ ಮೇಲೆ, ಇಂಟರ್ಕೋರ್ಸ್ ಆಗಿಲ್ಲ. ಇಂಟರ್ಕೋರ್ಸ್ ಆಗಿಲ್ಲದೆ ಇರೋದ ಕಾರಣ ಅವಳು ಪವಿತ್ರವಾಗಿದ್ದಾಳೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಬಟ್ ಇಟ್ ಡಸಂಟ್ ಚೇಂಜ್ ದ ಕ್ರೈಮ್. ಅಲ್ಲ, ಹಾಗಂದ ಮಾತ್ರಕ್ಕೆ ಇಂಟರ್ಕೋರ್ಸ್ ಆಗಿಲ್ಲ, ರೇಪ್ ಅಟೆಂಪ್ಟ್ ಆಗಿದೆ ಅಂತಂದ್ರೆ ಅಷ್ಟೇ ಹೀನಸ್ ಕ್ರೈಮೇ ಅದು. ನಿಮ್ ಉದ್ದೇಶ ಅದಾಗಿರ್ಲಿಲ್ಲ ಅಂದ್ರೆ ಕ್ರೈಮ್ ಅನ್ನೇನೋ ಕಮ್ಮಿ ಮಾಡಕ್ಕೆ ಅಥವಾ ಕ್ರೈಮ್ ನ ಇಂಟೆನ್ಸಿಟಿ ಕಮ್ಮಿ ಮಾಡ್ಲಿಕ್ಕೆ ಹೇಳಿದ್ದಲ್ಲ ನಿಮ್ ಹೇಳಿಕೆ ನಾನು ಭಾವಿಸ್ತೀನಿ ಸರ್. ಹೌದಮ್ಮ, ಕ್ರೈಮ್ ಅಲ್ಲಿ ಈಗ ಏನಾಗುತ್ತೆ ಅಂತ ಹೇಳಿ ನೋಡಿ, ಆಗ ತಾನೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿ ಬಂದಿದ್ವಿ. ಆಗ ನ್ಯಾಯಾಲಯ ಅದನ್ನು ಸ್ವೀಕರಿಸಿ ನಂಬರ್ ಕೊಟ್ಟಾಗಿತ್ತು. ಇಟ್ ಈಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ದ ಕೇಸ್. ಈವನ್ ಅಟ್ ದಿ ಟೈಮ್ ಬಿಫೋರ್ ಟ್ರಯಲ್ ಐ ಆಮ್ ನಾಟ್ ಸಪೋಸ್ ಟು ಲೀಕ್ ಔಟ್ ಎನಿ ಇನ್ಫಾರ್ಮೇಶನ್. ಮಾಡಲಿಕ್ಕೆ ಬರೋದಿಲ್ಲ. ದಟ್ ಈಸ್ ಪ್ರಾಹಿಬಿಟೆಡ್ ಅಂಡರ್ ಇನ್ಫಾರ್ಮೇಶನ್ ಆಕ್ಟ್ ಆಲ್ಸೋ. 2005 ನಲ್ಲಿ ಏನಿದೆ, ಇನ್ವೆಸ್ಟಿಗೇಷನ್ ಮ್ಯಾಟರ್ ಕೆನಾಟ್ ಬಿ ಲೀಕ್ಡ್ ಔಟ್ ಟು ದಿ ಪಬ್ಲಿಕ್ unless that document has converted into a public document. ಪಬ್ಲಿಕ್ ಡಾಕ್ಯುಮೆಂಟ್ ಆಗ ತನಕನೂ ಅದನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ನಾವು ಅವರಿಗೆ ಸೂಕ್ಷ್ಮವಾಗಿ ಹೇಳಿದ್ವಿ. ಈಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಂದು ನಾನು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಹೋದ ಮೇಲೆ ಸುಮ್ಮನೆ ಮತ್ತೆ ಅದಕ್ಕೆ ರಿಪರ್ಕ್ಯೂಷನ್ ಆಗಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಹುದು, ನೀವು ಕರೆಸಿ ಮಾತಾಡಿ ಅಂತ ಮೇಲ್ಗಡೆ ನನ್ನ ಉನ್ನತಾಧಿಕಾರಿಗಳ ಸೂಚನೆ ಮೇರೆಗೆ ನಾನು ಅವರನ್ನ ಕರೆಸಿದಾಗ ಅವರು ಅರ್ಜಿಯನ್ನ ಕೊಟ್ಟರು. ಇದೆ 3 ಜನದ ಮೇಲೆ ಅರ್ಜಿಗೆ ಕಾರಣಕ್ಕೆ ಹಿನ್ನೆಲೆ ಇವರು ಮಾಡಿರಬಹುದು ಅಂತ ಅಷ್ಟೇ ಅದರಲ್ಲಿ ಬರ್ತದ್ದು.
ಆಮೇಲೆ ಅದರಲ್ಲಿ ನಿಮಗೆ ಐ ವಿಟ್ನೆಸ್ ಯಾರಿದ್ದಾರೆ, ಇವ್ರು ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದೆಯಾ ನೋಡಿ. ಈಗ ನಮ್ದು ಪ್ರೈಮ್ ಡ್ಯೂಟಿ ಏನು ಅಂದ್ರೆ ಅಫೆನ್ಸ್ಗೆ ಸಂಬಂಧಪಟ್ಟಂತೆ ಅಫೆನ್ಸ್ ಆದ್ಮೇಲೆ ನಾವು ಸಾಕ್ಷಿ ಹುಡುಕೋದೇ ನಮ್ಮ ಕೆಲಸ. ಸಾಕ್ಷಿಯನ್ನು ನಿರ್ಧಾರ ಮಾಡುವುದು, ಅದರದ್ದು ಆಳ, ಸತ್ಯ, ಅಗಲ ಇವನ್ನೆಲ್ಲ ಅರಿಯುವುದು ನ್ಯಾಯಾಲಯದ ಕೆಲಸ. ನಾವು ಸಾಕ್ಷಿಯನ್ನ ಆಸ್ ಇಟ್ ಈಸ್ ಹೇಗಿದೆ ಅದನ್ನ ನ್ಯಾಯಾಲಯಕ್ಕೆ ಪ್ರೆಸೆಂಟ್ ಮಾಡದೆ ನಮ್ಮ ತನಿಖಾಧಿಕಾರಿಯರ ಕೆಲಸ. ಅದನ್ನ ಯಾವ ರೂಪದಲ್ಲಿ ಮಂಡಿಸಬೇಕು ಅನ್ನುವುದು ಸರ್ಕಾರಿ ವಕೀಲರ ಕೆಲಸ. ಈಗ ನಮ್ ಕೆಲಸ ಮಾಡಿದ್ವಿ, ಬಟ್ ಬೇರೆ ಕೆಲಸ ಮಾಡಿದಾರೆ ಇಲ್ಲೋ ನನಗೆ ಇವೆಲ್ಲವೂ ನೋಡಿದ್ರೆ ಸ್ವಲ್ಪ ಡೌಟ್ ಬರುತ್ತೆ. ಗೋಪಾಲ್ ಪೂಜಾರಿ ಅನ್ನೋ ಒಬ್ಬ ವ್ಯಕ್ತಿ, ಆತ ಕೂಡ ತನ್ನನ್ನು ತಾನು ಐ ವಿಟ್ನೆಸ್ ಅಂತ ಕರೆಸ್ಕೊಳ್ತಾನೆ ಸರ್. ಅವರು ನಮಗ್ ನೀಡಿರೋ ಹೇಳಿಕೆಯ ಪ್ರಕಾರ ನಿಮ್ಮ ಬಳಿ ಕೂಡ ಅವ್ರು ಬಂದಿದ್ರು, ಅಂದ್ರೆ ಯಾರು ತನಿಖಾಧಿಕಾರಿಗಳಿದ್ರು ಅವ್ರು ಮುಂದೆ ಕೂಡ ಬಂದಿದ್ರು. ಸುಮಾರು 1.5-2 ಪುಟಗಳ ಹೇಳಿಕೆ ಕೂಡ ದಾಖಲಾಗಿತ್ತು. ಆದ್ರೆ ಸಂತೋಷ್ ರಾವೇ ಸೌಜನ್ಯನನ್ನ ಎಳ್ಕೊಂಡು ಹೋಗಿದ್ ನೋಡಿದ್ದೆ ಅಂತ ಹೇಳಿದ ಗೋಪಾಲ್ ಪೂಜಾರಿ ಯಾಕೆ ಪ್ರಬಲವಾದ ಸಾಕ್ಷ್ಯ ಆಗಿ ನಿಲ್ಲಿಲ್ಲ ಈ ಕೇಸ್ನಲ್ಲಿ ಅಂತ? ಗೋಪಾಲ್ ಪೂಜಾರಿ ಎಳ್ಕೊಂಡು ಹೋಗಿದ್ ನೋಡಿದೆ ಅಂತ ನಮ್ಮಿತ್ರ ಯಾರಿಗೂ ಹೇಳಿಲ್ಲಮ್ಮ, ಆತರ ಏನ್ ಹೇಳಿಲ್ಲ. ಬಟ್ ಗೋಪಾಲ್ ಪೂಜಾರಿ ಅವನು ಆಟೋ ಡ್ರೈವರ್. ಗೋಪಾಲ್ ಪೂಜಾರಿ ಅಥವಾ ಗೊತ್ತಿಲ್ಲ, ಗೋಪಾಲ್ ಅಂತ ಪಕ್ಕ ಗೊತ್ತು. ಐ ಡೋಂಟ್ ನೋ ದಿ ನೆಕ್ಸ್ಟ್ ಕಂಟಿನ್ಯೂಟಿ ಆಫ್ ಹಿಸ್ ನೇಮ್. ಪೂಜಾರಿನೋ ಅಥವಾ ಏನೋ ಗೊತ್ತಿಲ್ಲ. ಗೋಪಾಲ್ ಅಂತ ಅವರು ವಾಸ್ ಅನ್ ಆಟೋ ಡ್ರೈವರ್. ಅವ್ರೇನ್ ಮಾಡ್ತಾರೆ, ಅಲ್ಲಿ ಪ್ಯಾಸೆಂಜರ್ನ ಕ್ಯಾರಿ ಬಾಡಿಗೆ ಕರ್ಕೊಂಡು ಹೋಗಿ ಮಾಡ್ತಿರ್ತಾರೆ. ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನನಗೆ ತೋರಿಸಿದ್ದು, ಕರ್ಕೊಂಡು ಹೋಗಿ ಸ್ಥಳದಲ್ಲಿಯೇ ಅವರು ನನಗೆ ಕಂಪ್ಲೀಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲಿ ನಿಂತಿದ್ದ, ತಾನು ಯಾಕೆ ಆಟೋವನ್ನ, ಖಾಲಿ ಆಟೋ ಆ ಕಡೆಯಿಂದ ಬರುತ್ತೆ ಇದಕ್ಕೆ ಸ್ನಾನಘಟ್ಟದ ಕಡೆಗೆ ಬರುವಾಗ ದೂರ ಅಲ್ಲಿ ಮರದ ನೆರಳಲ್ಲಿ ನಿಂತಿರ್ತಾನೆ. ಮಳೆ ಬೀಳ್ತಾ ಇರ್ತಲ್ಲ, ಇವನು ಸಂತೋಷರವ್ ನಿಂತಿರ್ತಾನೆ. ಸಂತೋಷರವನ್ನ ಗುರ್ತಿಡಿದಕ್ಕೆ 2 ಕಾರಣ. ಒಂದು, ಅವನು ಹಾಕಿರ್ತಕ್ಕಂತಹ ಒಂಥರ ಈ ಡಾರ್ಕ್ ಕಲರ್ ಶರ್ಟ್. ಆಮೇಲೆ ನಂತರ ಅಲ್ಲಿ ರೋಡ್ ಏನಾಗಿದೆ ಅಂತ ಹೇಳಿದ್ರೆ, ಇದು ಕಲ್ವರ್ಟ್ ಇದೆ, ಆ ಕಡೆ ಈ ಕಡೆ ರೋಡ್ ಅನ್ಈಕ್ವಲ್ ಇದೆ. ಅಲ್ಲಿ ನೀರ್ ನಿಲ್ಲುತ್ತೆ, ಮಳೆ ಬಂದಾಗ ನೀರ್ ನಿಲ್ಲುತ್ತೆ. ಯಾವುದೇ ವೆಹಿಕಲ್ ಅದರಲ್ಲಿ ಪಾಸ್ ಆದ್ರೆ ನೀರು ಅಕ್ಕಪಕ್ಕದಲ್ಲಿ ಸಿಡಿಯುತ್ತೆ ಅಂತ ಆಟೋಮೆಟಿಕಲಿ ಡ್ರೈವರ್ ಮೆಂಟಾಲಿಟಿ ಅಲ್ಲಿ ಸ್ಲೋ ಮಾಡ್ತಾರೆ. ನೀರಿದ್ದಾಗ ಸ್ಲೋ ಮಾಡಿದಾಗ ಈ ಇಮಿಡಿಯೇಟ್ಲಿ ವಿಟ್ನೆಸ್ ದಿ ಸಂತೋಷ್ ರಾವ್ ಹೂ ಸ್ಟುಡ್ ಅಟ್ ದಿ ರೈಟ್ ಸೈಡ್ ಆಫ್ ದಿ ಫುಟ್ಪಾತ್. ಅಲ್ಲಿ ನಿಂತಿರ್ತಾನೆ. ಬರ್ತೀಯಾ ಅಂತ ಕರೀತಾರೆ ಅವರು. ಈಗ ನೋಡಿ, ಅವನು ಪ್ಯಾಸೆಂಜರ್ ಪಿಕಪ್ ಮಾಡೋದಷ್ಟೇ ಅವನ ಕೆಲಸ. ಬರ್ತೀರಾ ಅಂತ ಕರೀತಾರೆ, ಅವನು ಇಲ್ಲ ಅಂತ ಹಿಂಗ್ ಸಿಗ್ನಲ್ ಮಾಡ್ತಾನೆ, ತಲೆ ಅಲ್ಲಾಡಿಸ್ತಾನೆ, ಇವನು ಮುಂದಕ್ಕೆ ಹೋಗ್ತಾನೆ. ಅಷ್ಟೇನೆ ಅವನು ನೋಡೋದು. ಆಮೇಲೆ ಹರೀಶ್ ಮಡಿವಾಳ ಐ ಥಿಂಕ್ ಅವನು ನಂತರ ನೋಡ್ತಾನೆ. ಅವನು ಈ ಕಡೆಯಿಂದ ಹೋಗ್ತಾ ಇರ್ತಾನೆ, ಧರ್ಮಸ್ಥಳದ ಕಡೆಯಿಂದ ಈ ಕಡೆ ಹೋಗ್ತಾ ಇರ್ತಾನೆ. ಅಡಿಗೆ ಭಟ್ಟ ಅವನು, ಅಡಿಗೆ ಅದರಲ್ಲಿ ಕೆಲಸ ಮಾಡುವವನು. ಅವತ್ತು ಅಡಿಗೆದೆಲ್ಲ ಕಂಪ್ಲೀಟ್ ಕೆಲಸ ಆದ್ಮೇಲೆ ಅವನು ಬೈಕ್ ತಗೊಂಡು ಅಲ್ಲಿ ಪಕ್ಕದ ಹಳ್ಳಿಗೆ ಹೋಗುವಾಗ ಅವನೇ ಮಾಡ್ತಾನೆ, ಜಸ್ಟ್ 20 to 40 feet ಡಿಸ್ಟೆನ್ಸ್ ಇನ್ ಬಿಟ್ವೀನ್ ನಲ್ಲಿ ಇಬ್ಬರು ನೋಡ್ತಾನೆ, ಸೌಜನ್ಯ ಅಂಡ್ ಆಸ್ ವೆಲ್ ಆಸ್ ಸಂತೋಷ್ ರಾವ್ ಇಬ್ರು ನಿಂತಿರೋದು. ಸೌಜನ್ಯ ವಿತ್ ಓಪನ್ ಅಂಬ್ರಲ್ಲ, ಇವನು ನೆಂದು ಇದಾಗಿರ್ತಕ್ಕಂತಹ ಸಂತೋಷ್ ರಾವ್ ಇಬ್ಬರನ್ನೂ ಸಹ ಒಂದು 20 feet ಡಿಸ್ಟೆನ್ಸ್ ಅಲ್ಲಿ ನೋಡ್ತಾನೆ. ನೋಡಿ ಅವನು ಅದೇ ತರ ಹೇಳಿಕೆಯನ್ನ ನನ್ನ ಹಿಂದಿನ ಇವರಿದ್ರಲ್ಲ, ಯಾರು ಭಾಸ್ಕರ್ ರೈ ಇನ್ಸ್ಪೆಕ್ಟರ್ ಅವರ ಹತ್ರ ಕೊಟ್ಟಿದ್ದ. ಮತ್ತೆ ನಾನು ಕರೆದೋಗ ನನಗೂ ಸಹ ಅವನು ಎಕ್ಸ್ಪ್ಲೇನ್ ಮಾಡ್ದ. ಬಟ್ ನಾನು ಚಾರ್ಜ್ ಶೀಟ್ ಹಾಕಿದಾಗ ಇವನು